ಅದು ಇಲ್ಲಿ ಇನ್ನೂ ಇವತ್ತಿನವರೆಗೆ ಕನ್ಕರೆನ್ಸ್ ಕೊಟ್ಟು ಇಲ್ಲ ಹೋಗಲಿ ಅವ್ರಿಗೆ ಏನು ಸಮಸ್ಯೆ ಇದೆ ಬಂದು ಚರ್ಚೆ ಮಾಡೋಕ್ಕೂ ತಯಾರಾಗಿಲ್ಲ. ಈಗ ಬೇರೆ ರಾಜ್ಯದಲ್ಲಿ ಬಸ್ಗಳು ಓಡ್ತಾ ಇದ್ದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು ದಿನ ಆಕ್ಸಿಡೆಂಟಾಗಿ ನಿಂತ್ಕೊಂಡವ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಓಡ್ತಾ ಇದೆ ಆಗಿದ್ರೆ, ದೆಹಲಿನಲ್ಲಿ ಅಷ್ಟು ಬಸ್ಗಳು ಓಡ್ತಾ ಇದ್ದಾವಲ್ಲ, ದಿನ ಆಕ್ಸಿಡೆಂಟ್ ಆಗಿದೆಯಾ? ಓಲಿ ಕೂತು ಏನು ಸಮಸ್ಯೆ ಬಗೆಹರಿಸಬೇಕು, ಎಲ್ಲಿ ಅದು ಏನು ಮಿಸ್ಟೇಕ್ ಇದೆ ಬಂದು ಚರ್ಚೆನಾದರೂ ಮಾಡಬೇಕಲ್ಲ. ಅದು ಮಾಡಲಿಲ್ಲ ಇವತ್ತಿನವರೆಗೆ. ಯಾವ ಸ್ವಾಭಿಮಾನ ಅವರಿಗೆ? ಬಿಡಪ್ಪ ಅದು ಬಿಡಪ್ಪ ಅವೆಲ್ಲ ಈಗ ಎಲ್ಲೆಲ್ಲ ನೋಡಿ. ನಾನು ನಾಡಿದ್ದು 12ನೇ ತಾರೀಕು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ 3 ದಿವಸ ಕ್ಯಾಂಪ್ ಮಾಡ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ನಮ್ಮ ಇಲಾಖೆಯ ಸ್ಟೀಲ್ ಪ್ಲ್ಯಾಂಟ್ಗಳೇನಿದೆ ಅಲ್ಲಿ ಪರ್ಸನಲ್ ವಿಸಿಟ್ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬಹುಶಃ ನನ್ನ ಟೂರ್ ಪ್ರೋಗ್ರಾಮ್ಗಳು ಏನು ಮಾಡಿದ್ದೀನಿ 2 ವರ್ಷದಲ್ಲಿ ತೆಗೆದು ನೋಡಿದ್ರೆ ನಾನು ಎಷ್ಟು ಪ್ರವಾಸ ಮಾಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ, ನಿಮಗೆ ಎಲ್ಲ ಸಿಗುತ್ತೆ. ನಿಮಗೆ ಬರೀ ಕರ್ನಾಟಕ ಒಂದೇ ಅಲ್ಲ, ನಾನಿವತ್ತು ರಾಷ್ಟ್ರದ 2 ಇಲಾಖೆ ನಡೆಸ್ತಾ ಇರ್ತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಬರೀ ಕರ್ನಾಟಕ ಒಂದೇ ಅಲ್ಲ, ಅಂಥ ಒಂದು ರಾಷ್ಟ್ರದ ಕೆಲಸಗಳಿದ್ದರೂ ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಣ್ಣು ಇಟ್ಟಿದ್ದೀವಿ, ಕೆಲಸನೂ ಮಾಡ್ತಾಯಿದ್ದೀವಿ ಇಲ್ಲಿಗೆ ಸಂಬಂಧಪಟ್ಟಿದ್ದು. ನಾನು ಈಗ ಅದು ಯಾವುದೋ ಚರ್ಚೆ ಭಾಳ ಇನ್ನೂ ಟೈಮ್ ಇದೆ, ಆ ಚರ್ಚೆಗಳು ಬೇರೆ ದಿವಸ ಮಾಡೋಣ. ಇವತ್ತು ನನಗೆ HMT ವಿಷಯದಲ್ಲಿ ನಾಡಿನ ಜನತೆಗೆ ಹೇಳ್ತೀನಿ, ಈ ಸರ್ಕಾರದ ನಡವಳಿಕೆ ಏನಿದೆ ಈ ನಡವಳಿಕೆ ಬಗ್ಗೆ ಕನ್ನಡಿಗರು ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀನಿ. ಇದ್ರ ಜೊತೆಗೆ ನಾನು ಮೊದಲು ಈ ಸರ್ಕಾರಕ್ಕೆ ಇನ್ನೊಂದು ಇದ್ರ ಜೊತೆಗೆ ಈ ಕೈಗಾರಿಕೆ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೊಂದು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಬೆಳೆ ಒಣಗೋಗಿದೆ, ನೀರು ಬಿಡದೆ, ಮಳೆ ಆಗಿದೆ. ಇವತ್ತು ಸ್ವಲ್ಪ ಏನೋ 10,000 15,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಈಗ ನನ್ನ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಇವತ್ತೇನು ನೀರು ಇನ್ಫ್ಲೋ ಇದೆ, ಮೊದಲು ಒಣಗಿರ್ತಕ್ಕಂಥ ನಮ್ಮ ಬೆಳೆಗೆ ನೀರನ್ನು ಮೊದಲು ಬಿಡ್ತಕ್ಕಂಥ ಕೆಲಸ ಮಾಡಿ. ತಮಿಳ್ನಾಡಿಂದು ಅವ್ರಿಗೇನು ಕೊಡಬೇಕು ಅದು ನೋಡೋಣ, ಮುಂದೆ ಮಳೆ ಬರಲಿ, ಬಂದಾಗ ನೋಡೋಣಂತೆ. ಇವತ್ತು ಏನು ನೀರು ಬರ್ತಾ ಇದೆ, ಈ ನೀರನ್ನು ಬರೀ ತಮಿಳ್ನಾಡಿಗೆ ಕಳೆದಲ್ಲ, ಬಿಟ್ಬಿಟ್ರೆ ಆಗಲ್ಲ ಗೇಟ್ ತೆಗೆದು. ನಮ್ಮ ರಾಜ್ಯದಲ್ಲಿ ಒಣಗಿರ್ತಕ್ಕಂಥ ನಮ್ಮ ಆ ಒಂದು ಕಾವೇರಿ ಬೇಸಿನ್ ಏರಿಯಾದ ರೈತರನ್ನು ಉಳಿಸ್ಲಿಕ್ಕೆ ಮೊದಲು ನೀರು ಬಿಡಿ ಅಂತಕ್ಕಂಥದ್ದನ್ನು ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಈಗ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮಳೆ ಕೊರತೆ ಇದೆ, ಮತ್ತೊಂದು ಕಡೆ ಒಳ್ಳೆ ಮಳೆನೂ ಆಗ್ತಾ ಇರತಕ್ಕಂಥ ಪ್ರದೇಶವೂ ಇದೆ. ಇದು ಎರಡೂ ಇದರಲ್ಲಿ ಈಗ ಅದು ಬೇರೆ, ಇನ್ನೊಂದು ಇದೆರಡೂ ಬಿಟ್ಟು ಅದೇನೋ ಮೋಡ ಬಿತ್ತನೆ ಬೇರೆ ನಡೀತಾ ಇದೆ ಒಂದು ಭಾಗದಲ್ಲಿ. ಇದೆಲ್ಲ ಇದ್ದು ರಾಜ್ಯದ ಮುಖ್ಯಮಂತ್ರಿಗೆ ಅವರ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಬಹುಶಃ ನಮ್ಮ ರಾಜ್ಯದಲ್ಲಿ ಇನ್ನೂ ಕೃಷಿ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕೇನೋ, ಇನ್ನೂ ಯಾರನ್ನೂ ಮಾಡಿಲ್ಲ. ಅದರಿಂದ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಯಾವ ಭಾಗದಲ್ಲಿ ಡ್ರಾಟ್ ಏರಿಯಾ ಇದೆ, ಯಾವ ಭಾಗದಲ್ಲಿ ಫ್ಲಡ್ಸ್ ಇದೆ ನೋಡಿ ತಕ್ಷಣ ಯಾವ ರೀತಿ ಕೆಲವು ಕೆಲಸಗಳಾಗಬೇಕಾಗಿದೆ. ಆ ರೈತರ ಮತ್ತು ಗ್ರಾಮೀಣ ಪ್ರದೇಶ ಜನರ ಬದುಕಿನ ಒಂದು ಸಮಸ್ಯೆಗಳೇನಿದೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಗಮನ ಕೊಡೋದು ಸೂಕ್ತ. ಇವರು ಪಾಪ ಈಗೇನೋ ಹೊರಟಿದ್ದಾರೆ, ಬೀದರ್ಗೆ ಹೋದರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಬಂದಿದ್ದಾರೆ. ಅದೇ ಜೊತೆಗೆ ಅದು ಎಂಥದ್ದು ಅಕ್ಕ ಚಟುವಟಿಕೆ ಅಂತೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತಲೂ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅದೇನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿಲ್ಲಪ್ಪ, ಅದೇನೋ ಹೇಳ್ಕೊಂಡೇ ಬಂದವ್ರೆ ಸಿದ್ದರಾಮಯ್ಯರ ಕಾಲದಿಂದ.
ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ್ದು ಅದು ಎಷ್ಟೆಷ್ಟು ಹಣ ಕೊಟ್ಟು ಎಲ್ಲೆಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡೋರೋ ಬಿಟ್ಟವರೋ ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವುದು ವಿಷಯಗಳು ಬರಲಿಲ್ಲ. ಏನು ಚರ್ಚೆ ಮಾಡ್ಕೊಂಬಂದಿರೋ ಗೊತ್ತಿಲ್ಲ. ಇವತ್ತು ಬೆಳಗಾವಿಗೆ ಹೋಗ್ತಾವ್ರೆ. ಬೆಳಗಾವಿಯಲ್ಲಿ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆಲ್ಮಟ್ಟಿಗೆ ಹರಿದು ಬರ್ತಾ ಇದೆ. ಡ್ಯಾಮ್ ತುಂಬ್ತಾ ಇದೆ. 10 ಅಂದರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದು ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವ್ರದ್ದು ಅವ್ರಿಗೇನು ಸಂದೇಶ ಕೊಡಬೇಕು ಅದೆಲ್ಲ ಕೊಟ್ಟು ಬರೋ ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ. ನೋ, ಬರೀ ಬೈ ಎಲೆಕ್ಷನ್ಗೋಸ್ಕರ ನಾನು ಮಾಡ್ತಾ ಇಲ್ಲ. ನಾನು ಎಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಏನು ಮಾಡಬೇಕು ಅಂತ ಇದ್ದೀವಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ. ಆ ಕ್ಷೇತ್ರಗಳನ್ನು ಮೊದಲನೇ ಪ್ರಿಯಾರಿಟಿನಲ್ಲಿ ಆದ್ಯತೆ ಮೇರೆಗೆ ಆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರುಗಳನ್ನು, ಲೀಡರ್ಗಳನ್ನ ಕರೆಸಿ ಅದಕ್ಕೆಲ್ಲ ಏನಾದ್ರು ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಸರಿಪಡಿಸೋ ಕೆಲಸ ಮಾಡ್ತೇವೆ. ಯಾವುದನ್ನು ಹಿರಿಯೂರು ನಾವು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ನನಗೆ ಬರೀ ಬೈ ಎಲೆಕ್ಷನ್ನು, ಆ ಎಲೆಕ್ಷನ್ನು, ಈ ಎಲೆಕ್ಷನ್ ನಿಲ್ಲದೇ ಕೆಲಸನ, ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ. ಅದರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡ್ತಾ ಇದ್ದೀನಿ.